ವಚನಕ್ಕೆ 253 ವಚನ ಸಿಕ್ಕಿದೆ ಅಂದ್ರೆ ಇನ್ನ ಎಲ್ಲಿ ಹೋಗಿರ್ಬೇಕು ಆ 11,000 ವಚನಗಳು. ಇವರು ಈಗ ಮೊದಲನೇದಾಗಿ ಅವರ ಪರಿಚಯ ಹೇಳ್ಬೇಕಾದ್ರೆ ಹಡಪದ ಅಪ್ಪಣ್ಣವರ ತಂದೆ ಚನ್ನವೀರಪ್ಪ, ತಾಯಿ ದೇವಮ್ಮ. ಇವರು ಬಿಜಾಪುರದ ಹಸಿಗನಾಳ ಗ್ರಾಮದವರು. ಇವರ ಪೂರ್ವದ ಹೆಸರು ಜೀವಣ್ಣ ಅಂತ. ಆಮೇಲೆ ಮುಂದೆ ಬರ್ತಾ 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 ಅಪ್ಪಣ್ಣ ಅನ್ನೋ ಹೆಸರು ಅವರಿಗೆ ಬರುತ್ತೆ. ಇವರು ಹುಟ್ಟಿದ್ದು 1134. ಮತ್ತೆ ಬೇರೆ ಬೇರೆ ಕಡೆ ನೋಡಿದ್ರೆ ಬೇರೆ ಬೇರೆ ಇಸ್ವಿಗಳಿದೆ. ಆದ್ರೆ 12ನೇ ಶತಮಾನದವರು ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಶರಣರ ಕಾಲ ವಚನಗಳಲ್ಲಿ ಅವರ ಉಲ್ಲೇಖಗಳು ಬಂದಿರೋದ್ರಿಂದ ಇವರು 12ನೇ ಶತಮಾನದವರು ಅಂತ ಪರಿಪೂರ್ಣವಾಗಿ ಗೊತ್ತಾಗುತ್ತೆ. ಯಾಕೆಂದ್ರೆ ಆ ವಚನಗಳು ನಮಗೆ ಆಧಾರವಾಗಿದೆ. ಇವರ ಗುರುಗಳು ಶಿವಶಂಕರಯ್ಯ ಅಂತ. ಇವರು ಮನೆಯಲ್ಲೆಲ್ಲ ಮೊದಲಿಂದ ಭಕ್ತಿ, ಜ್ಞಾನ, ವೈರಾಗ್ಯ ಇದ್ದಿದ್ರಿಂದ ಅದೇ ರೀತಿ ಅದರಲ್ಲಿ ಈ ಜೀವಣ್ಣ ಅವರು ಅಂದ್ರೆ ಹಡಪದ ಅಪ್ಪಣ್ಣ ಅವರು ನಡ್ಕೊಂಡು ಬಂದಿರ್ತಾರೆ. ಆ ರೀತಿ ಬಂದಾಗ ಇವರನ್ನ ನಿಜ ಸುದ್ದಿ ಅಪ್ಪಣ್ಣ ಅಂತಾರೆ. ಯಾಕೆಂದ್ರೆ ಮುಂದೆ ಹೇಳ್ತೀನಿ ಅದನ್ನ ಏಕೆ ನಿಜ ಸುದ್ದಿ ಅಂತಾರೆ ಅಂತ ಹೇಳ್ತೀನಿ. ಇವರ ವಚನಾಂಕಿಕ ಕೂಡಲ ಸಂಗನ ಚನ್ನ ಬಸವಣ್ಣ ಅಂತ ಇವರ ವಚನಾಂಕಿಕ. ಮತ್ತೆ ಇವರ ಹಡಪ್ಪದ ಇದೊಂದು ಹಡಪ್ಪ ಅಂದ್ರೆ ನಮ್ಮ ತಂದೆ ಹೇಳಿದ್ರು. ಹಡಪ್ಪ ಅಂದ್ರೆ ಮೊದಲ ಕಾಲದಲ್ಲಿ ನಮ್ಮ ತಾತ ಅವ್ರನ್ನ ಮೊದಲ ಕಾಲದಲ್ಲೆಲ್ಲ ಕ್ಷೌರ ಮಾಡ್ತಾ ಇದ್ರಲ್ಲ, ಅದು ಸಾಮಾನ್ಯದಲ್ಲೆಲ್ಲ ಇಟ್ಕೊಂಬರಂತ ಚೀಲನ ಹಡಪ್ಪ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ ಹಡಪ್ಪ ಅಂದ್ರೆ ಮತ್ತೆ ಈ ಎಲೆ ಅಡಿಕೆ ಅದನ್ನೆಲ್ಲ ಮತ್ತೆ ತಾಂಬೂಲ ಕೊಡ್ತಾರಲ್ಲ, ಈಗಿನ ಕಾಲದಲ್ಲಿ ಬೀಡ ಅಂತ ಹೇಳ್ಬೋದು. ಬೀಡ ಆ ಚೀಲನ ಹಡಪ್ಪ ಅಂತ ಹೇಳ್ತಾರಂತೆ. ಬಸವಣ್ಣವರು ಯಾಕೆ ಅವ್ರನ್ನ ಜೊತೆನಲ್ಲಿ ಇಟ್ಕೊಂಡ್ರು ಅಂದ್ರೆ ಮೊದಲ ಕಾಲದಲ್ಲಿ ಈಗಲೇ ನಾವು ಹಿಂದುಳಿದ ವರ್ಗವನ್ನ ಎಷ್ಟು ಕೀಳಾಗಿ ಕಾಣ್ತೀವಿ, ಈಗಿನ ಕಾಲದಲ್ಲೇ ಕಾಣ್ತೀವಿ. ಅದ್ರ ಜೊತೆಗೆ ಹೇಳ್ಬೇಕು ಅಂದ್ರೆ ಆಗಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಎಷ್ಟು ದೂರ ಇಟ್ಟಿದ್ರು ಅಂದ್ರೆ ಈ ಜನಾಂಗನ ತೀರಾ ಅವ್ರನ್ನ ನೋಡಬಾರ್ದು, ನೋಡಿದ್ರೆ ನಮ್ಗೆ ಏನಾದ್ರು ಒಂದು ಆಗುತ್ತೆ ಅನ್ನೋ ಥರ ಅಷ್ಟೊಂದು ದೂರ ಇಟ್ಟಿದ್ರು ಅವ್ರನ್ನ. ಪಾಪ ಅಸ್ಪೃಶ್ಯರು ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ಏನ್ ಮಾಡಿದ್ರು ಬಸವಣ್ಣವರು ಅದನ್ನ, ಯಾಕಂದ್ರೆ ಬಸವಣ್ಣವರು ಮಹಾ ದಯಾಮಯಿ ಆಗಿದ್ರು. ಅವರು ಈ ಅಸ್ಪೃಶ್ಯತೆ ಇದನ್ನೆಲ್ಲ ತೊಲಗಿಸ್ಬೇಕು, ಈ ಮೂಢನಂಬಿಕೆನ ತೊಲಗಿಸ್ಬೇಕು ಅನ್ನೋ ಕಾರಣಕ್ಕೆ ಹಡಪದ ಅಪ್ಪಣ್ಣನವರನ್ನ ತಮ್ಮ ಸೆಕ್ರೆಟರಿ ಆಗಿ ಮತ್ತೆ ಆತ್ಮೀಯರಾಗಿ ಪ್ರತಿಯೊಂದು ಕೆಲಸಕ್ಕೂ ಬಸವಣ್ಣವರು ಅವರ ಆಪ್ತ ಕಾರ್ಯದರ್ಶಿಯಾಗಿ ಒಂದು ಅವರು ಏನಂದ್ರೆ ಹಡಪದ ಅಪ್ಪಣ್ಣವ್ರಿಗೆ ತುಂಬಾ ಖುಷಿ ಬಸವಣ್ಣವರ ಕೆಲಸ ಮಾಡೋದು. ಬೇಡ ಅಂತ ಕೈಕಾಲಕ್ಕೆ ನೀರು ಕೊಡೋದು, ಬೇಡ ಏನೋ ಒಂದು ಬಸವಣ್ಣವ್ರ ಜೊತೆ ಇರಬೇಕು ಅನ್ನೋ ಹಂಬಲ ಅವ್ರಿಗೆ ಹಡಪದ ಅಪ್ಪಣ್ಣವ್ರಿಗೆ. ಅದಕ್ಕೋಸ್ಕರ ಯಾರೇ ಆಗಲಿ ಫಸ್ಟು ಬಸವಣ್ಣನವರನ್ನು ನೋಡಕ್ ಬಂದು ಅಪ್ಪಣ್ಣನವರನ್ನು ನೋಡ್ಬೇಕು. ಈಗ ಯಾಕಂದ್ರೆ ಕಾರ್ಯದರ್ಶಿ ಅಲ್ವಾ, ಅಪ್ಪಣ್ಣನವರ ಅಪ್ಪಣೆ ಪಡ್ಕೊಂಡು ಮತ್ತೆ ಬಸವಣ್ಣನವರನ್ನ ನೋಡ್ಬೇಕು. ಆ ತರ ಅದಕ್ಕೋಸ್ಕರ ಬಸವಣ್ಣವರು ಆ ತರ ಅವ್ರನ್ನ ಸೆಕ್ರೆಟರಿಯಾಗಿ ಕಾರ್ಯದರ್ಶಿಯಾಗಿ ನೇಮಿಸ್ಕೊಳ್ತಾರೆ. ಮತ್ತೆ ಅಪ್ಪಣ್ಣವ್ರಿಗೆ ಎಷ್ಟು ಮಹಾನ್ ಜ್ಞಾನ ಇತ್ತು ಅಂದ್ರೆ ಶಾಸ್ತ್ರ ಪುರಾಣಿಗಳು ಏನೇನೆಲ್ಲ ಬರೀ ಅವ್ರನ್ನ ಕೀಳು ಜಾತಿ ಮುಟ್ಕೊಂಡಿದ್ದಲ್ಲ. ಒಂದ್ಸಾರಿ ಹೋಗಿ ಬಸವಣ್ಣವ್ರ ಈ ಕ್ಷೌರ ಮಾಡ್ಬೇಕಾದ್ರೆ ಇವೇನು ಕ್ಷೌರಕ್ಕೆ ಹೋಗ್ಬೇಕಾದ್ರೆ ಇವರು ಹಡಪದ ಅಪ್ಪಣ್ಣವರು ಕೂದಲೆಲ್ಲ ಕತ್ತರಿಸ್ಬೇಕಾದ್ರೆ ಅವರು ಬೇರೆ ವಿಷಯಗಳು ಮಾತಾಡ್ತಾ ಇರೋದಂತೆ. ಆ ಕೂದಲು ಕತ್ತರಿಸ್ತಾ ಅವರಲ್ಲಿರುವಂತ ಅವಗುಣಗಳನ್ನೆಲ್ಲ ಕತ್ತರಿಸ್ತಾ ಇದ್ದಂತೆ. ಬರೀ ಜ್ಞಾನದ ವಿಚಾರ ಯಾರೋ ಒಬ್ಬರು ಓದ್ಕೊಡು ಜ್ಞಾನದ ವಿಚಾರ ಹೇಳಿ ಅವರಲ್ಲಿ ಮಹಾ ಜ್ಞಾನ ತುಂಬ್ತಾ ಇದ್ದಂತೆ. ಬಸವಣ್ಣವ್ರಿಗೂ ಆ ಅನುಭವ ಆಗಿರ್ಬೇಕು. ಅದಕ್ಕೋಸ್ಕರನೇ ಇಂಥ ಮಹಾಜ್ಞಾನಿ ಈ ರೀತಿ ಹೊರಗಡೆ ಇರಬಾರ್ದು ಅನ್ನೋ ಕಾರಣಕ್ಕೆ ಹಡಪದ ಅಪ್ಪಣ್ಣನವರನ್ನ ತಮ್ಮ ಮೂಲ ಕಾರ್ಯದರ್ಶಿಯಾಗಿ ಇಟ್ಕೊಂಡಿದ್ದಾರೆ ಅಂತಲೂ ಹೇಳ್ಬೋದು. ಮತ್ತೆ ಅಪ್ಪಣ್ಣನವರನ್ನ ಎಷ್ಟು ಜನ ಹೊಗಳಿದ್ದಾರೆ ಅಂದ್ರೆ ಎನ್ನ ಪ್ರಾಣಲಿಂಗದ ಸ್ವರೂಪವೇ ನೀವು ಅಂತ ಬಸವಣ್ಣವರು ಹೇಳಿದ್ದಾರೆ. ಎನ್ನ ಪ್ರಾಣಲಿಂಗದ ಸ್ವರೂಪ ನೀವು ಅಂತ. ಮತ್ತೆ ಇನ್ನೊಂದು ಹೇಳ್ತಾರೆ ಎನ್ನ ಪ್ರಾಣದ ಪರಿಣಾಮವೇ
ವಿಶ್ವಸರು ಬರ್ತಿದ್ದಾರೆ, ಅವರು ವಚನದಲ್ಲಿ ಬರ್ತಿದ್ದಾರೆ. ಎನ್ನ ಪ್ರಾಣದ ಪರಿಣಾಮನೇ ನೀವು ಅನ್ನೋ ಇದನ್ನು ಬಂದಿದ್ರೆ. ಇನ್ನೊಬ್ರು ಕುಂಬಳಾಪುರದ ಸಿದ್ವೀರಣ್ಣವರು, ಅವರು ಬಂದಿದ್ದಾರೆ ಎನ್ನ ಪ್ರಾಣದ ಪುಂಗವೇ ಹಡಪದ ಅಪ್ಪಣ್ಣ ಅಂತ ಬಂದಿದ್ದಾರೆ. ಇನ್ನೊಂದು ಮರುಳಶಂಕರ ದೇವರು, ಅವರು ಸಾಮಾನ್ಯವಾಗಿ ಯಾರನ್ನೂ ಹೊಗಳಲ್ಲಂತೆ ಮರುಳಶಂಕರ ದೇವರು. ಆದರೆ ಅವರು ಹೊಗಳಿರೋದು ಪ್ರಭುದೇವರನ್ನ, ಸಿದ್ದರಾಮೇಶ್ವರನ್ನ, ಬಸವಣ್ಣವ್ರನ್ನ, ಚನ್ನಬಸವ, ಇವರು ಹೊಗಳಿದ್ದಾರೆ ಹೊರತು ಇನ್ಯಾರು ಹೋಗಿಲ್ಲ ಮರುಳಶಂಕರ ದೇವರು. ಆದರೆ ಮರುಳಶಂಕರ ದೇವರೇ ಎಷ್ಟು ಹೋಗಿದ್ದಾರೆ ಅಂದ್ರೆ, ಎಲ್ಲ ಮಹಾತ್ಮನ ಚೇತನಲಯ ಹಡಪದ ಅಪ್ಪಣ್ಣ ಅಂತ ಒಂದರಲ್ಲಿ ಹೋಗಿರ್ತಾರೆ. ಅದಕ್ಕೆ ಯಾವ ಮಟ್ಟಕ್ಕೆ, ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಒಮ್ಮೆ ಅಕ್ಬರು ಬೀರ್ಬಲ್ ಅಂದ್ರೆ, ಅಕ್ಬರನಿಗೆ ಕಟಿಂಗ್ ಮಾಡೋದಕ್ಕೆ ಅದೇ ಕ್ಷೌರಿಕನ್ನ ಕರೆಸ್ತಾ ಇದ್ದಂತೆ. ಅವರ ಅರಮನೆಯ ಇದಕ್ಕೆ ಕ್ಷೌರಿಕನ್ನ ನೇಮಕ ಮಾಡಿದಂತೆ. ಇಲ್ಲಿ ಬೀರ್ಬಲನ್ನ ಯಾವಾಗಲೂ ಹೊಗಳ್ತಾ ಇದ್ದಂತೆ. ಬೀರ್ಬಲನ್ನ ಹೋಗಿ ಮಾಡ್ತಾ ಇದ್ದಕ್ಕೆ ಏನ್ ಮಾಡಿದ್ರು, ಒಂದ್ಸಾರಿ ಎಲ್ಲಾರ್ಗೂ ಹೊಟ್ಟೆ ಕಿಚ್ಚು ಬಂತಂತೆ. ಇಷ್ಟು ಬೀರ್ಬಲನ್ನ ಇಷ್ಟು ಹೊಗಳ್ತಾ ಇದ್ದಾರೆ, ಏನಾದ್ರೂ ಮಾಡಿ ಬೀರ್ಬಲನ್ನ ತೆಗ್ದಾಕ್ಬೇಕು ಅಂತ. ಹಾಗೇನ್ ಮಾಡಿದ್ರಂತೆ, ನೋಡು ನೀನು ಹೇಗಾದ್ರೂ ಮಹಾರಾಜರಿಗೆ ಒಂದು ಏನೋ ಒಂದು ಪ್ಲಾನ್ ಹೇಳ್ಬೇಕಂತೆ, ನೀನು ಕೂದಲು ಕತ್ತರಿಸ್ತಾ ಈ ತರ ಹೇಳು. ಸರಿ ಅಂತ ಅವನು ಹಣದ ಆಸೆಗೋಸ್ಕರ ಬಂದಂತೆ. ಬೀರ್ಬಲನು ರಾಜನಿಗೆ ಕೂದಲು ಕತ್ತರಿಸ್ತಾ ಸ್ವಾಮಿ ಕ್ಷೌರ ಮಾಡ್ತಾ ಇದ್ದಂತೆ. ಸ್ವಾಮಿ ನೀವಿಲ್ಲೇನೋ ಇಷ್ಟು ಆರಾಮಾಗಿ ಖುಷಿಯಾಗಿದ್ದೀರ ಸ್ವಾಮಿ, ಆದ್ರೆ ನಿಮ್ಮ ತಂದೆ ಎಷ್ಟು ಸುಖ ಅನುಭವಿಸ್ತಾ ಇದ್ದೀರ ನೀವು. ಆದ್ರೆ ನಿಮ್ಮ ತಂದೆ ಅಲ್ಲಿ ಸ್ವರ್ಗದಲ್ಲಿ ಹೇಗಿದ್ದಾರೋ ಏನೋ ಗೊತ್ತಾಗ್ತಾ ಇಲ್ಲ, ಏನ್ ಮಾಡೋದಕ್ಕೆ ಅಂತ ಕೇಳಿ. ನಾನೇನ್ ಮಾಡಕ್ಕಾಗುತ್ತೆ, ತಂದೆ ಹೇಗಿದ್ದಾರೋ ಏನೋ ತಿಳ್ಕೊಳ್ಳೋದೇ. ನೀವು ಒಂದು ಕೆಲಸ ಮಾಡಿ ಸ್ವಾಮಿ, ಬೀರ್ಬಲ್ನ ಕಳಿಸ್ಬಿಡಿ, ಅವ್ರು ಹೋಗಿ ನೋಡ್ಕೊಂಡು ಬರ್ತಾರೆ. ನೋಡ್ಕೊಂಡು ಬಂದ್ರೆ ಆವಾಗ ನೀವು ಆರಾಮಾಗಿ ನಿಮ್ಮ ತಂದೆ ಏನೇನು ಬೇಕೋ ಅದನ್ನೆಲ್ಲ ವರ್ತಿಸ್ಬೋದು ಅಂತ ಹೇಳ್ತಾರೆ. ಸರಿ ಅಂತ ಒಳ್ಳೆ ಯಾರು ಕಳಿಸ್ಬಿಡ್ರಿ, ಹೇಗಾದ್ರೆ ಸರಿಯಾಗಲ್ಲ ಅವ್ರನ್ನೇ ಕಳಿಸ್ತೀನಿ. ಅವ್ರ ಮಹಾರಾಜ ಏನು ಸರಿ ಉದ್ಯೋಗಗಳಿಲ್ಲ. ಸರಿ ಬೀರ್ಬಲ್ ನೀನು ಹೋಗಿ ಸ್ವರ್ಗಕ್ಕೆ ಹೋಗಿ ನಮ್ಮ ತಂದೆ ನೋಡ್ಕೊಂಡು ಬರ್ಬೇಕಪ್ಪ ಅಂತೇಳಿ ಮಾಡ್ತಾರೆ. ಎಲ್ಲ ಸೌದೆ ರಾಶಿ ಆಗ್ತಾರೆ. ಅಷ್ಟೊತ್ತಿಗೆ ಬೀರ್ಬಲ್ ಅದ್ಭುತ ಅವ್ರು ಏನ್ ಮಾಡ್ತಾರೆ, ಒಂದು ಅಂಡರ್ಗ್ರೌಂಡ್ ತರ ಮಾಡಿ ಅಲ್ಲಿಂದ ತಿರುಗ ಮಾರ್ಗ ತೆಗೆದು ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆಗ ಇಲ್ಲಿ ಬಂದು ಸೌದೆಗಳೆಲ್ಲ ಜೋಡಿಸಿರ್ತಾರೆ. ಬೀರ್ಬಲ್ ಕೂಡಿಸ್ತಾರೆ, ಮುಚ್ತಾರೆ. ಸರಿ ಮುಚ್ಚಿ ಬೆಂಕಿ ಹಚ್ತಾರೆ. ಅವರು ಹೊರಗಡೆ ಹೋಗ್ತಾರೆ, ಸುರಂಗ ಮಾರ್ಗದಿಂದ ಹೊರಗಡೆ ಹೋಗ್ತಾರೆ. 6 ತಿಂಗಳು ರಾಜ ಕಾಣಿಸ್ಕೊಳ್ಳೋದಿಲ್ಲ. ಏನ್ ಇನ್ನೂ ಬೀರ್ಬಲ್ ಬರಲೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ 6 ತಿಂಗಳಲ್ಲೇ ಬರ್ತಾರೆ. ಒಂದು ಸ್ವಾಮಿ ಸ್ವರ್ಗಕ್ಕೆ ಹೋಗಿ ಬಂದೆ ಸ್ವಾಮಿ, ನಿಮ್ಮ ತಂದೆ ಅಂತೂ ಸುಖವಾಗಿದ್ದಾರೆ, ಆರಾಮಾಗಿದ್ದಾರೆ, ಏನು ಯೋಚನೆ ಇಲ್ಲ. ಆದ್ರೆ ಒಂದೇ ಒಂದು ಯೋಚನೆ ಇದೆ ಸ್ವಾಮಿ, ಏನು ಅವ್ರಿಗೆ ಪಾಪ ಅಲ್ಲಿ ಕ್ಷೌರಿಕರಿಲ್ಲ ಕೂದಲು ಕಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ದಯವಿಟ್ಟು ಯಾವ ಕ್ಷೌರಿಕರು ಈಗ ನಿಮಗೆ ತುಂಬಾ ಚೆನ್ನಾಗಿ ಕ್ಷೌರ ಮಾಡ್ತಾ ಇದ್ದಾರೆ, ಈ ಕ್ಷೌರಿಕನ ಕಳಿಸಿ. ಆಗ ಅವನು ತುಂಬಾ ಚೆನ್ನಾಗಿ ತಂದೆನ ಚೆನ್ನಾಗಿ ನೋಡ್ಕೊಳ್ತಾನೆ. ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ ಬಂದ್ಬಿಟ್ಟು ಹೋಗ್ತಾರಂದ್ರೆ ಹೇಳ್ತಾರಂತೆ. ಸರಿ ಅವನಿಗೆಲ್ಲ ಸೌದೆ ಇಟ್ಟು ಎಲ್ಲ ರೆಡಿ ಮಾಡ್ತಾರೆ. ಸರಿ ಇನ್ನೇನ್ ಕೂಡಿಸ್ಬೇಕು ಸ್ವಾಮಿ, ತಪ್ಪಾಯ್ತು ಸ್ವಾಮಿ, ಬೇಡ ಸ್ವಾಮಿ, ಅವರು ಕ್ಷೌರಿಕ ಇರ್ತಾರಲ್ಲ ನೀನ್ ಮಾಡಿ ತಪ್ಪಾನೆ, ನನ್ನನ್ನ ಸಾಯಿಸೋದಕ್ಕೆ ರೆಡಿ ಆಗಿದೆ, ಈಗ ನೀವು ಸಾಯ್ಬೋದಲ್ಲ ಅಂತ. ಇಲ್ಲ ಸ್ವಾಮಿ, ನಾನು ಯಾರ್ಯಾರ ಮಾತು ಕೇಳ್ಕೊಂಡು ಇವೆಲ್ಲ ತಪ್ಪು ಮಾಡ್ತೇನೆ, ದಯವಿಟ್ಟು ತಪ್ಪಾಯ್ತು ಸ್ವಾಮಿ. ಇಲ್ಲ ಆಯ್ತು, ನೀನು ಮಾಡಿದ ತಪ್ಪು ರಾಜನ ಕ್ಷಮೆ ಕೇಳು, ಆವಾಗ ನಾನು ಅದನ್ನು ಇದು ಮಾಡ್ತೀನಿ. ಸರಿ ಅಂತ ಹೋಗಿ ಆ ಕ್ಷೌರಿಕ ರಾಜನ ಹತ್ರ ಹೋಗಿ ಕ್ಷಮೆ ಕೇಳ್ತಾನೆ. ಆ ತರ ಈ ತರ ಬೇರೆ ಬೇರೆ ವಿಷಯಗಳನ್ನ ತುಂಬಿಕೊಂಡು ಕೆಟ್ಟ ವಿಷಯಗಳ ಕಡೆ ಮನ ಮಾಡುವಂತ ಇವರಲ್ಲಿ ಅದೇ ಒಳ್ಳೆ ವಿಚಾರಗಳನ್ನ, ಒಳ್ಳೊಳ್ಳೆ ಜ್ಞಾನವನ್ನ ತುಂಬ ಅದೇ ನೋಡಿ, ಆ ಕ್ಷೌರಿಕರಿಗೆ ಈ ಕ್ಷೌರಿಕರಿಗೆ ಇರೋ ವ್ಯತ್ಯಾಸ. ಆದ್ರೆ ಹಡಪದ ಅಪ್ಪಣ್ಣನವರು ಅಂತ ಕ್ಷೌರಿಕರಲ್ಲ, ಮಹಾಜ್ಞಾನಿಯಾಗಿದ್ರು. ಮತ್ತೆ ಅವರ ಹೆಂಡತಿನೂ ಅಷ್ಟೇ ಮಹಾಜ್ಞಾನಿ. ಎಷ್ಟು ಮಹಾಜ್ಞಾನಿ ಅಂದ್ರೆ ಲಿಂಗಮ್ಮ ಅವರ ಹೆಂಡತಿ, ಅವರು ಬೀಗಿನಾಳ ಮಸಗಿನಾಳದಿಂದ ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ಇರ್ಬೋದೇನೋ ಬೀಗಿನಾಳ. ಅವರ ಮೂಲ ಹೆಸರು ಅನ್ಸೂಯಮ್ಮ. ಅವರು ಪಾಪ ಚಿಕ್ಕ ಮಗು ಇದ್ದಾಗ 1 ವರ್ಷಕ್ಕೆ ಅವ್ರ ತಾಯಿ ಹಾವು ಸತ್ತೋಗ್ತಾರೆ.
ತಂದೆಯ ಸ್ನೇಹಿತ ತಂದೆ ಅವ್ರ ಕೈಗೆ ನೋಡ್ಕೊಳಕ್ ಆಗೋದಿಲ್ಲ ಒಂದಿನ. ಆಗ ಏನ್ ಮಾಡ್ತಾರೆ, ಆ ಮಗುನ ತನ್ನ ಸ್ನೇಹಿತ ವಿರೂಪಾಕ್ಷ ಗೌಡ ಅಂತಿರ್ತಾರೆ, ಅವರು ಬಳಿತಿರ್ತಾರೆ. ಆಗ ಅವರು ತುಂಬಾ ಚೆನ್ನಾಗಿ ಮಕ್ಕಳಿಲ್ಲದವರು ತುಂಬಾ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ. ತುಂಬಾ ಚೆನ್ನಾಗಿ ನೋಡ್ಕೊಂಡ ಸುಮಾರು 12 ವರ್ಷ ವಯಸ್ಸಾದಷ್ಟಕ್ಕೆ ಅವರು ತಂದೆನೂ ತಿಳ್ಕೊಳ್ತಾರೆ. ಆಗ ಅವ್ರ ತಂದೆ ತಿಳ್ಕೊಂಡಾಗ ಏನ್ ಮಾಡ್ತಾರೆ, ಇವರು ಮಹಾಜ್ಞಾನಿಯಾಗಿದ್ದವರು ಅಲ್ಲಿ ಹಂಪೆಯ ವಿರೂಪಾಕ್ಷನ ಗೌಡ ಅವರು ಹಂಪೆನಲ್ಲಿ ವಿರೂಪಾಕ್ಷನ ಮತ್ತು ಅವರು ಮನೆ ದೇವರಿರ್ತಾರೆ. ಆವಾಗ ಏನ್ ಮಾಡ್ತಾರೆ, ಅವ್ರು ಆಗಾಗ ಹೋಗಿ ಬರ್ತಾ ಇರ್ತಾರೆ ಆ ಹಂಪೆ ವಿರೂಪಾಕ್ಷನ ನೋಡಲು. ಒಂದ್ಸರಿ ಏನಾಗುತ್ತೆ, ಅಲ್ಲಿ ಚೆನ್ನಲಿಂಗ ಅಂತ ಅವರ ಚೆನ್ನ ಮಲ್ಲೇಶ ಅನ್ನೋ ಹುಡುಗ ಇರ್ತಾರೆ. ಅವರ ಜ್ಞಾನೋಪದೇಶ ಈ ಲಿಂಗ ಮತ್ತೆ ಆಗಾಗ ಬಿಡ್ತಾ ಇರ್ತಾರೆ. ಇವ್ರು ಆಗಾಗ ಒಂದು ಮಂಡಲ ಪೂಜೆಗಳು ಮಾಡ್ತಾ ಇರ್ತಾರೆ. ಅಂದ್ರೆ ಸುಮಾರು 114 ದಿನದ ಅನುಷ್ಠಾನ ಕೈಗೊಳ್ತಾರೆ. ಆತರ ಪೂಜೆ ಪುನಸ್ಕಾರಗಳು ಧ್ಯಾನ ಅದರಲ್ಲೇ ಆ ಲಿಂಗ ಮಹಾಜ್ಞಾನ ಮದುವೆ ಹೋದ್ರೆ ಇಷ್ಟು ಯಾವ ತಾಯಿ ಕಲ್ಕೊಂಡಿರ್ತಾರೆ. ಆ ಜ್ಞಾನ ಆ ತಾಯಿ ಕಲ್ಕೊಂಡವ್ರಿಗೆ ಆ ಮಹಾಜ್ಞಾನ ಇನ್ನೂ ಪ್ರಜ್ವಲಿತವಾಗಿ ಬೆಳೆಯುತ್ತೆ. ಆಮೇಲೆ ಆಕೆ ಏನ್ ಹೇಳ್ತಾರೆ ಅಂದ್ರೆ, ಅವರು ಸುಮಾರು ವಚನಗಳನ್ನ 116 ವಚನಗಳು ಬಂದಿದ್ದಾರೆ. ಅವ್ರ ವಚನದಲ್ಲಿ ಹೇಳ್ತಾರೆ, ನಾನು ಮುಂದೆ ಹುಟ್ಟೋದಿಲ್ಲ, ಇಷ್ಟು ಧೈರ್ಯ. ನಾವ್ ಹೇಳ್ತಿದೀವಿ, ನಾವು ಕೂತಿರೋಲ್ಲ, ನಮ್ಗೆಲ್ಲ ಮುಂದಿನ ಜನ್ಮ ಆಯ್ತಾ ಅಂದ್ರೆ ಅಯ್ಯೋ ನಾವಿನ್ನು ಎಷ್ಟು ಜನ್ಮ ಹುಟ್ಟಬೇಕು ಏನೋ ಗೊತ್ತಿಲ್ಲ ಅಂತ ನಾವೆಲ್ಲ ಹೇಳ್ತೀವಿ. ಆದ್ರೆ ಆ ತಾಯಿ ಹೇಳ್ತಾರೆ, ನಾನಿನ್ನ ಮುಂದೆ ಜನ್ಮದಲ್ಲಿ ಹುಟ್ಟೋದಿಲ್ಲ. ಯಾಕಂದ್ರೆ ಅವರು ಅಷ್ಟು ಜ್ಞಾನ, ಅವರ ವಚನಗಳೆಲ್ಲರೂ ಗೋಡೆಯ ವಚನಗಳು ಅಂತ ಅರ್ಥ ಆಗಿರುತ್ತೆ. ಮಂತ್ರ ಅವರು ವಚನ ಇದು ಮಾಡೋದು ಮಂತ್ರ ಗೋಪ್ಯ ಮತ್ತೆ ಸ್ವರವಚನ ಅಂತ ಅವರ ಗುರುಗಳ ಉಲ್ಲೇಖ ಸುಮಾರು ವಚನಗಳಲ್ಲಿ, ಗುರು ಮಲ್ಲೇಶ್ವರ ಉಲ್ಲೇಖ ಸುಮಾರು ವಚನಗಳಲ್ಲಿದೆ. ಅವರು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ, ಗಂಡ ಕೂಡಲ ಸಂತನ ಚನ್ನಬಸವಣ್ಣ ಅಂತ ಬಂದ್ರೆ ಅವರು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಇವರಿಬ್ಬರಿಗೂ ಚನ್ನಬಸವಣ್ಣನವರ ಪ್ರಭಾವ ತುಂಬಾ ಆಗಿದೆ. ಯಾಕೆಂದ್ರೆ ಷಷ್ಠರ ಜ್ಞಾನಿ ಚನ್ನಬಸವಣ್ಣ ಅಂತ ಮಹಾಜ್ಞಾನಿಯ ಒಂದು ಹೋಲಿಗೆ ಇವರಿಬ್ಬರಿಗೂ ಗಂಡ ಹೆಂಡತಿ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ ಚನ್ನಬಸವಣ್ಣವರಿಗೆ. ಮತ್ತೆ ಇವ್ರದ್ದು ಒಂದು ಉಲ್ಲೇಖ ಇದೆ, ಗುರುರಾಜ ಚರಿತ್ರೆಯಲ್ಲಿ ಚಾರುಭಕ್ತಿ ಗುರು ಚಾರುಭಕ್ತಿ ಲಿಂಗಮ್ಮ ಅಂತ ಒಂದು ಉಲ್ಲೇಖ ಇದೆ. ಈ ತಾಯಿ ಒಂದು ವಚನ ಮಾಡಿದರೆ ಆ ಒಂದು ವಚನ ಹೇಳಕ್ ಇಷ್ಟಪಡ್ತೀನಿ. ಆ ವಚನ ಹೇಳಿದ್ರೆ ನಮ್ಗೆ ಎಷ್ಟೋ ಆ ಜ್ಞಾನದ ಅರಿವು, ಅವರ ಜ್ಞಾನದ ಮಟ್ಟ ಎಷ್ಟಿತ್ತು ಅನ್ನೋದು ಅರ್ಥ ಆಗುತ್ತೆ. ಬಚ್ಚವರಿಯ ಬೆಳೆದ ನೋಡ ಕನ್ನಡೆ ಕತ್ತಲೆಯ ಬಾಗಿಲಿಗೆ ಕತ್ತಲೆಯ ಬಾಗಿಲಿಗೆ ಅಪ್ಪಣ್ಣ ಪ್ರಿಯ ಚೆನ್ನ ಬಸವಣ್ಣ, ಅಪ್ಪಣ್ಣ ಪ್ರಿಯ ಚೆನ್ನ ಬಸವಣ್ಣ, ಚೆನ್ನ ಬಸವಣ್ಣ, ಅಪ್ಪಣ್ಣ ಪ್ರಿಯ ಚೆನ್ನ ಬಸವಣ್ಣ. ಯಾರಾದ್ರೂ ಅರ್ಥ ಆಯ್ತು ವಚನ? ಪಶ್ಚಿಮದ ಕದವ ತೆರೆದು ನಮ್ಮಲ್ಲಿ ಆಧಾರ್ಜಿಕ, ಸ್ವಾಧಿಷ್ಠಾನ, ಮಣಿಪುರಕ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರ, ಶಿಖ, ಪಶ್ಚಿಮ ಶಿಖ 9 ಚಕ್ರಗಳಿದೆ ನಮ್ಮ ದೇಹದಲ್ಲಿ. ಅದರಲ್ಲಿ 9ನೇ ಚಕ್ರ, ತಾಯಿ 9ನೇ ಚಕ್ರ ನೋಡಿದ್ದಾರೆ. ಮೊದಲನೇ ಚಕ್ರ ಅಂತಾರೆ ನಮ್ಗೆ ಎಷ್ಟು ಕಷ್ಟ ಅಂದ್ರೆ ಕುಂಡಲಿನಿ ಜಾಗೃತಿ ಮಾಡಿ ತುಂಬಾ ಕಷ್ಟ. ಆದ್ರೆ ಈ ತಾಯಿ ಹೇಳ್ತಾರೆ ಪಶ್ಚಿಮದ ಕದದಲ್ಲಿರುತ್ತೆ, ಅದು ನಮ್ಮ ಹಿಂಭಾಗದಲ್ಲಿರುತ್ತೆ. ಈ ಆಜ್ಞಾ ಚಕ್ರದ ಹಿಂಭಾಗದಲ್ಲಿರುತ್ತೆ ಪಶ್ಚಿಮ ಚಕ್ರ. ಆ ಚಕ್ರ ಏನು ಅಂದ್ರೆ ನಾವು ಈ ಇನ್ನು ನೋಡ್ತಾ ಇದ್ದೀವಿ, ನಾವು ಹೊರಗಿನ ಲೌಕಿಕ ಪ್ರಪಂಚ ನೋಡ್ತಾ ಇರ್ತೀವಿ. ಆದ್ರೆ ನಮ್ಮ ಇಂದ್ರಿಯಗಳೆಲ್ಲ ಒಳಮುಖ ಮಾಡ್ಕೋಬೇಕು. ಈಗ ಮಾಡ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಧ್ಯಾನ ಮಾಡ್ತಾ 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 ಏನಾಗುತ್ತೆ, ಆ ಪಶ್ಚಿಮ ಚಕ್ರ ಓಪನ್ ಆಗುತ್ತೆ. ಓಪನ್ ಆಗಿ ನಾವು ಕಣ್ಣು ಮುಚ್ಕೊಂಡು ಕೂತಿದ್ರೆ ನಾವು ಎಷ್ಟು ಬೆಳಕು ಅಂದ್ರೆ
ಅದು ವರ್ಣಿಸಲು ಅಸಾಧ್ಯವಾದ ಬೆಳಕು. ಮತ್ತೆ ಅದನ್ನ ಆ ಚಕ್ರ ಓಪನ್ ಆದ್ರೆ ನೀವು ಎದುರುಗಿರೋ ಮನಸ್ಸಲ್ಲಿ ಏನೇನಿದೆ ಅನ್ನೋದೆಲ್ಲ ಅರ್ಥ ಆಗುತ್ತೆ. ಅಷ್ಟು ಪವರ್ಫುಲ್ ಅಂತ ಚಕ್ರನ, ಆ ಪಶ್ಚಿಮ ಚಕ್ರ ಕದ ತೆರಬೇಕಂತೆ ನಾವು ಅಲ್ಲಿ. ಅಂದ್ರೆ 12ನೇ ಶತಮಾನದಲ್ಲಿ ಈ ತರ ಪಶ್ಚಿಮ ಚಕ್ರನ ಓಪನ್ ಮಾಡ್ಕೊಂಡವರು ಸಾವಿರಾರು ಜನ ಇದ್ರು. ಯಾಕೆಂದ್ರೆ ಸುಮಾರು ಜನರು ಎಲ್ಲರೂ ಕಾಲಜ್ಞಾನ ಬರ್ತಿದ್ದಾರೆ. ಕಾಲಜ್ಞಾನ ಬರಬೇಕಾದ್ರೆ ಅಷ್ಟು ಈಸಿಯಾಗಿ ಆಗಲ್ಲ. ಯಾಕೆಂದ್ರೆ ಮುಂದೆ ನಡೆಯೋದೆಲ್ಲ ಗೊತ್ತಾಗ್ತದೆ. ಅದಕ್ಕೆ ಸಾಕ್ಷಿಯಾಗಿ ಒಂದು ವಚನನೇ ಇದೆ. ಅವರು ಕಾಲಜ್ಞಾನ ಬರೆದಿರೋದು ಶರಣರದೆಲ್ಲ ಕಾಲಜ್ಞಾನ ಬರೆದಿದ್ದಾರೆ. ಅದನ್ನು ಹೇಳ್ತಾರೆ, ಪಶ್ಚಿಮದ ಸದವ ತೆರೆದು ಪಚ್ಚ ಬರಿಯ ಬೆಳಗನ್ನು ನೋಡಬಂದರೆ ಕತ್ತಲೆಯ ಬಾಗಿಲಿಗೆ ನುಗ್ಗಿ, ಕತ್ತಲ ಬಾಗಿಲು ನುಗ್ಗಿ ಕಣ್ಣು ಕಾಣದ ಅಂಧಕರಂತೆ ನಾವು ಕಣ್ಣು ಕಾಣದೇ ಇರೋದು. ಏನು ಈ ಸಂಸಾರ ಇದು ಅದಕ್ಕೆ ಜಾರಿ ಬೀಳ್ತಾ ಇದ್ರು. ಆದ್ರೆ ಕೆಳಮುಖ ಬೀಳಲು ಮೇಲ್ಮುಖವಾಗಿ ಇರಲಿ ಅಂತ ಹೇಳ್ತಾರೆ. ನೀವು ಕೇಳಿರೋ ಮಧ್ಯದ ಮನುಷ್ಯರಿಂದ ನೀವು ಕೇಳಿರೋ ನಮ್ಮ ಶರಣರ ನಡೆ ಎಂತ ನಮ್ಮ ಶರಣರ ನಡೆ ಆ ಭಗವಂತನ ದರ್ಶನ. ಯಾಕಂದ್ರೆ ಎಷ್ಟು ಜನರು ಹುಟ್ಟಿ ಬರ್ತಾ ಇದ್ರೆ ಸಾಯ್ತಾ ಹೋಗ್ತಾ ಇದ್ವಿ. ಆದ್ರೆ ಆ ಸಾವನ್ನ ನಾವು ಇಲ್ಲೇ ಮಾಡ್ಕೋಬೇಕು ಅಂದ್ರೆ, ಮೋಕ್ಷದ ದಾರಿ ಇರಬೇಕು ಅಂದ್ರೆ ಶರಣೆಯರು ಈ ಜ್ಞಾನವನ್ನ ತಿಳ್ಕೊಂಡಿರುತ್ತೆ. ಅಷ್ಟು ಜ್ಞಾನ ಬಲಿತರಾಗಿದ್ದಾರೆ 60 ಜನ ಶರಣೆಯರು. ಅದರಲ್ಲಿ 35 ಜನ ಶರಣೆಯರು ವಚನಗಳನ್ನ ಬರ್ತಾ ಇದ್ದಾರೆ. ಇನ್ನು ಎಷ್ಟು ಜನ ಇದ್ರು ಅದು ಸಿಕ್ಕಿಲ್ಲ, ವಚನ. ಆದ್ರೆ 35 ಜನರ ಶರಣೆಯರ ವಚನಗಳು ಅವು ಒಂದಿದೆ. ಅಕ್ಕಮಹಾದೇವಿಯಂತೂ ಸುಮಾರಿದೆ. ಅದರಲ್ಲಿ ಗಂಡಸರು ತೆಗೆದುಕೊಂಡ್ರೆ ಪ್ರಭುದೇವರು, ಮತ್ತೆ ಸಿದ್ದರಾಮೇಶ್ವರರು, ಬಸವಣ್ಣವರು, ಚನ್ನಬಸವಣ್ಣವರು, ಇವರು ಸುಮಾರು ಕೃಷಿಕಪ್ಪ ಇದೆ. ಇವರು ಸಾವಿರಾರು ವಚನ ಇದೆ. ಇನ್ನ ಒಂದು ವಚನ ಬರೋದು ಅಂದ್ರೆ ವಚನಗಳು ಸಿಕ್ಕಿಲ್ಲ ಅನ್ಸುತ್ತೆ. ಒಂದು ವಚನ ಬರೋದು ಇದೆ ಆ ಇದರಲ್ಲಿ ವಚನ ಸಂಪುಟದಲ್ಲಿ. ಅವರಿಗೆ ಪಾಲು ಅಳಕಟ್ಟಿಯವ್ರಿಗೆ ನಾವು ನಿಜವಾಗ್ಲೂ ಎಷ್ಟು ಶರಣ ಹೇಳಿದ್ರು ಸಾಲು. ಯಾಕಂದ್ರೆ ಅವರು ಸಾಧನೆ ಮಾಡಿ ಪಾಲು ಅಳಕಟ್ಟಿಯವರು ಆ ವಚನ ಶರಣರ ಇಷ್ಟೊಂದು ಇಟ್ಟಿದ್ದಾರೆ ಅಂದ್ರೆ ಅವರಿಗೆ ಪಾಲು ಅಳಕಟ್ಟಿಯವರು ಇದಕ್ಕೆ ಕಾರಣ ಅಂತ ಈ ಸಮಯದಲ್ಲಿ ಹೇಳ್ಬೋದು. ಮತ್ತೆ ಇನ್ನೊಂದು ಶಸ್ತ್ರಕ್ರಾಂತಿ ಚನ್ನಬಸವಣ್ಣವ್ರ ಪ್ರಭಾವ ಇಬ್ಬರ ಮೇಲೆ ಎಷ್ಟಿತ್ತು ಅಂದ್ರೆ ಅದಕ್ಕೆ ಹೇಳ್ತಲ್ಲ, ಮತ್ತೆ ಹೇಳ್ತಲ್ಲ, ಅವರ ವಚನದಲ್ಲಿ ಸಹ ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ ಅಂತಾನೆ ಹಾಕೊಂಡಿದ್ದಾರೆ. ಕೆಲವರು ಹೇಳ್ತಾರೆ ಚನ್ನ ಮಲ್ಲೇಶ್ ಅವರ ಗುರು ಹೆಸರು. ಇಲ್ಲಿ ಚನ್ನ ಬಸವಣ್ಣ ಅಂತ ಹೇಳೋದಿಲ್ಲ, ಚನ್ನ ಬಸವಣ್ಣನವರೇ ಅವರ ಗುರುಗಳನ್ನಾಗಿ ಸ್ವೀಕರಿಸಿರ್ತಾರೆ. ಮತ್ತೆ ಅನೇಕ ಜನರು ಈಗ ಹೇಳ್ಬೇಕು ಅಂದ್ರೆ ಹಡಪ್ಪದ ಅಂತ ಈ ತರ ಹೆಸರು ಕೊಡಬೇಕು ಅಂದ್ರೆ ಸುಮಾರು ಜನ ಕಿನ್ನರಿ ಬ್ರಹ್ಮಯ್ಯ, ಗಡಿಗಾರ ಮಾಚಯ್ಯ, ಆಯ್ದಕ್ಕಿ ಮಾಯ, ಈ ತರ ಅವರ ತುಂಬಾ ಕಸುಬುಗಳನ್ನ ಇಟ್ಕೊಂಡು ಅವರವರ ಹೆಸರನ್ನ ಮಾಡ್ತಾ ಇದ್ರು ಅಂತ ಸಮಯದಲ್ಲಿ ಹೇಳ್ಬೋದು. ಮತ್ತೆ ಇನ್ನೊಂದು ಅವರ ಇವ್ರಿಗೆ ಇನ್ನೊಂದರಿಗೆ ಎಷ್ಟು ಪ್ರೀತಿ ಇತ್ತು ಅಂದ್ರೆ ಅವರ ಗಂಡನ ಮೇಲೆ ಒಂದು ವಚನ ಬರ್ತಿದ್ದಾರೆ. ಅದೇ ಯಾವ ಮಟ್ಟದಲ್ಲಿ ತನ್ನ ಗಂಡನ ಸ್ಥಾನವನ್ನ ಕೊಟ್ಟಿದ್ದಾರೆ ಅಂದ್ರೆ ಇವರು ವಚನದ ಮೂಲಕ ಗೊತ್ತಾಗುತ್ತೆ. ಕನ್ನಡ ಮುಂದೆ ಮಾಣಿಕದ್ದು ಕಾಣಲೇ ಕರಿಯಲಿಲ್ಲ, ಕನ್ನಡ ಮುಂದೆ ಮಾಣಿಕ್ಯವಿದ್ದು ಕಾಣಲೇ ಕರಿಯಲಿಲ್ಲ, ಕಾಲಿನ ಮುಂದೆ ಕಾಲ ಸಾಗರದ್ದು ವರದಿಯ ನೀರಿಗೆ ಹಾರುವಂತೆ, ಬಾಗಿಲ ಮುಂದೆ ಕಾಲ ಸಾಗರದ್ದು ವರದಿಯ ನೀರಿಗೆ ಹಾರುವಂತೆ, ಕಂಗಳ ಮುಂದೆ ಮಹಾಚರಣನಿದ್ದು ಕತ್ತಲೆ ಎನ್ನಲಿಕ್ಕೆ, ಕಂಗಳ ಮುಂದೆ ಮಹಾಚರಣನಿದ್ದು ಕತ್ತಲೆ ಎನ್ನಲಿಕ್ಕೆ, ಇನ್ನು ಬೇರೆ ಲಿಂಗವ ನಡೆಸುವ ಹೇಗೆ ಆ ಮಹಾಚರಣ ನಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎಲ್ಲಾ ರೀತಿಯೂ ಸ್ವೀಕರಿಸುತ್ತಾರೆ. ಗಂಡನ್ನ ನನ್ನ ಗುರುವಿನಾಗೂ ಸ್ವೀಕರಿಸುತ್ತಾರೆ. ಅವ್ರಿಗೆ ಎಷ್ಟು ಆ ಮಟ್ಟಕ್ಕೆ ಹೇಳಬೇಕು ಅಂದ್ರೆ ಎಷ್ಟು ಭಕ್ತಿ ಇರಬೇಕು ಅವ್ರ ಗುರುವಿಗೆ ಅನ್ನೋದನ್ನ ಇಲ್ಲಿ ತಿಳ್ಕೋಬಹುದು. ಮತ್ತೆ ಇವರು ಒಂದ್ಸಾರಿ ಒಮ್ಮೆ ಬಸವಣ್ಣನವರು ಒಂದಿನ ಶಿವಪೂಜೆ ಮಾಡ್ತಾ ಇರ್ತಾರೆ. ಶಿವಪೂಜೆ ಕೊಟ್ಟಿರ್ತಾರೆ. ಬೆಳಿಗ್ಗೆ ಬಂದು ಅಪ್ಪಣ್ಣನವರು
ಅದೃಶ್ಯ ವ್ಯಕ್ತಿಗಳು ಇನ್ನು ಬರ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಒಂದು ಇದು ಸಿಗುತ್ತೆ, ಸೂಚನೆ ಸಿಗುತ್ತೆ. ಆಗ ಏನ್ ಮಾಡ್ತಾರೆ, ಬರ್ತಾರೆ ಬಸವಣ್ಣವ್ರನ್ನ ಹೇಳೋಣ ಅಂತ ಅಲ್ಲಮ್ಮ ಮಕ್ಕಳು ಮತ್ತೆ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ, ಬಂದಿದ್ದಾರೆ. ಆದ್ರಿಂದ ನೀವು ಹೋಗಿ ಅವ್ರನ್ನ ಒಳಗಡೆ ಆಹ್ವಾನಿಸಿ ಅಂತ ಹೇಳೋಣ ಅಂತ ಹೋಗ್ತಾರೆ. ಆ ಹೊತ್ತಿಗೆ ಆ ಮಹನೀಯರು ಕಿರುಪೂಜೆಯಲ್ಲಿ ಕೂತ್ಕೊಂಡ್ಬಿಟ್ಟು ಫುಲ್ಲು ಏಕಾಗ್ರತೆಯಿಂದ ಮಹಾನ್ ಇದು ಒಳಗಡೆ ಹೋಗ್ಬಿಡ್ತಾರೆ. ಅಂದ್ರೆ ತುಂಬಾ ಲಿಂಗವನ್ನು ಬಿಟ್ಟು ಎಡಲಾರದ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಆಗೇನಾಗುತ್ತೆ, ಯಾರಿಲ್ಲ ಅದೃಶ್ಯ ಅದೃಶ್ಯ ವ್ಯಕ್ತಿಗಳು ಬಂದಿದ್ದಾರೆ, ಹೋಗಿ ಅವ್ರನ್ನ ಸ್ವಾಗತ ಮಾಡಿಬಿಡ್ತಾರೆ. ಅವ್ರಿಗೆ ತುಂಬಾ ಮುಂಚೆ ಬಸ್ಕೊಳ್ಳೋಗೆ ಏನು ಅಂದ್ರೆ ಇವರು ಅದನ್ನೆಲ್ಲ ಸುಧಾರಿಸ್ತಾರೆ. ಯಾಕೆಂದ್ರೆ ಆ ಕೆಪಾಸಿಟಿ ಇದೆ ಅಪ್ಪಣ್ಣವ್ರಿಗೆ ಅಂತ ಅಪ್ಪಣ್ಣವ್ರನ್ನ ಕಳಿಸ್ಕೊಡ್ತಾರೆ. ಹೋಗಿ ನೀನೇ ಹೋಗಿ ಕರ್ಕೊಂಬ, ಪರವಾಗಿಲ್ಲ, ನಿನ್ನ ಮೇಲೆ ನಂಬಿಕೆ ಇದೆ, ನಾನಾದ್ರೇನು ನೀನಾದ್ರೇನು. ಅವ್ರಿಗೆ ಬಸ್ಕೊಳ್ಳೋಗೆ ನಾನು ಇನ್ನೊಂದು ಬೇರೆ ಭೇದ ಭಾವ ಇಲ್ಲ, ಹೀಗೆ ಹೋಗಿ ಕರ್ಕೊಂಡು ಬಾ, ಪರವಾಗಿಲ್ಲ ಅಂತ ಹೇಳ್ತಾರೆ. ಎಲ್ಲರ ಮನಸ್ಸಿಲ್ಲ ಏನ್ ಮಾಡೋದು ಈ ತರ ನನಗೆ ಹೇಳ್ತಾ ಇದ್ದಾರೆ ಅಂತ ಮಹನೀಯರನ್ನ ನಾನು ಕರ್ಕೊಂಡ್ಬರಕ್ ಸಾಧ್ಯನಾ ಅಂತ ಹೋಗ್ತಾರೆ. ಆವಾಗ ಅಲ್ಲಿ ಒಂದು ವಚನ ಹೇಳ್ತಾರೆ, ಮನ ಬೇಕಾಷ್ಟವಾಗಿ, ಕಾಯಕ್ಕೆ ಕಾಯ ಸಂಬಂಧವಾಗಿ, ಪ್ರಾಣಕ್ಕೆ ಪ್ರಾಣ ಸಮದಂಶುರವಾಗಿದ್ದರಲ್ಲಿ ತೆರೆ ಮರೆ ಎಂದುವಿಲ್ಲ ನೋಡೆಯ, ಸಂಘ ನಿಸ್ಸಂಗವಾಗಿದ್ದರಲ್ಲಿ ಉಪಚರ್ಯಕ್ಕೆ ಹಿಂಬಿಲ್ಲ ನೋಡೆಯ, ಬಸವ ಪ್ರಿಯ ಕೂದಲ ಚೆನ್ನ ಬಸವಣ್ಣ ಶರಣ ಬಸವಣ್ಣ ನಟ್ಟಿದರು ಗುರುವೆ ಕೃಪೆ ಮಾಡು ಎಂದಾಗ ಹೇಳ್ತಾರೆ, ನಾನು ನೀವು ಬೇರೆ ಅಲ್ಲ, ನಮ್ಮ ಮನಸ್ಸು ನಿಮ್ಮ ಮನಸ್ಸು ಎಲ್ಲ ಒಂದೇ ಆಗಿದೆ. ಅವರು ಅದ್ವೈತದ ಸಿದ್ಧಾಂತವನ್ನ ಹೇಳ್ತಾರೆ. ಆಗ ಅದ್ವೈತದ ಸಿದ್ಧಾಂತವನ್ನ ಹೇಳಿದಾಗ ಅಪ್ಪಣ್ಣನವರು ಹೇಳ್ತಾರೆ, ಅದ್ವೈತದ ಮಾತಿಗೆ ನಾನು ಒಪ್ಪುವುದಿಲ್ಲ. ಹೀಗೆ ಒಂದಲ್ಲ ಒಂದು ನಾನಾ ರೀತಿಯಲ್ಲಿ ವಾಗ್ವಾದ ಇವರಿಗೆ ಪ್ರಭುದೇವರಿಗೆ ಮತ್ತೆ ಇವರಿಗೆ ಆಡ್ಕೊಂಡ ಅಪ್ಪಣ್ಣನವರಿಗೆ. ಆವಾಗ ಅಪ್ಪಣ್ಣವರು ಎಷ್ಟೆಷ್ಟು ಸಂಘರ್ಷಿ ಮಾಡಿ ಇಲ್ಲ ಗುರುವೆ ಇದ್ರ ಬಸವಣ್ಣವರು ಇದು ಮಾಡಿದರೆ ನೀವು ಬೇರೆ ನಾವು ಬೇರೆ ಅಲ್ಲ, ಬನ್ನಿ ಬನ್ನಿ ಅಂತ ಎಷ್ಟು ಹೇಳಿದ್ರು ಈಗ ಒಪ್ಪೋದೇ ಇಲ್ಲ. ಕಡೆಗ ಬೇಜಾರಾಗ್ತದೆ ಅಪ್ಪಣ್ಣವ್ರಿಗೆ, ಅಲ್ಲೂ ಬಂದಾಗ ನಾನು ಇಷ್ಟು ಪ್ರಯತ್ನ ಪಟ್ಟು ಆಗಿಲ್ಲ, ಬಸವಣ್ಣವ್ರ ಮಾತನ್ನ ನಡೆಸ್ಕೊಳಕ್ ಆಗಿಲ್ವಲ್ಲ ಅನ್ನೋ ಭಾವನೆಯಿಂದ ಹೇಳ್ತಾರೆ, ಆ ನಾಗದ ಮುನ್ನವೇ ನಾನಾದೆ ಎಂಬುವರಿಗೆ ಸುರೇಶ್ವರ ಅಡಿ ಇಡುವುದಿಲ್ಲ ಅಂತ. ಏನಪ್ಪ ಬಸವಣ್ಣ ಫಸ್ಟ್ ತಾನು ನಂದು ನಡ್ಕೋಬೇಕು, ಯಾರು ಫಸ್ಟ್ ಯಾವುದಕ್ಕೆ ಬೆಲೆ ಕೊಡ್ಬೇಕು ಅನ್ನೋದನ್ನ ತಿಳ್ಕೋಬೇಕು. ಅದನ್ನ ತಿಳ್ಕೊಂಡಿಲ್ಲ ಬಸವಣ್ಣ ನಿನ್ನನ್ನು ಕಲಿಸೋದಾ ಅಂತ ಕೇಳಿದಾಗ ಅವ್ರಿಗೆ ಉತ್ಸಾಹ ಬಂದ್ಬಿಟ್ರೆ ಇವ್ರಿಗೆ ಅಪ್ಪಣ್ಣವ್ರಿಗೆ. ಹಾಗೆ ಏನ್ ಮಾಡ್ತಾರೆ, ಅಪ್ಪಣ್ಣನವರು ಮನ ಹೊಂದ್ಕೋತಾರೆ. ಹೊಂದ್ಕೊಂಡು ಬಂದು ಹೇಳ್ತಾರೆ ಮನದಿಂದ ದೇವದೇವ ರೋಡ್ ಬರ್ತಾರೆ ಕಡಪದ ಅಪ್ಪಣ್ಣವರು, ಅಯ್ಯ ದೇವದೇವ ನಾನು ಏನ್ ಮಾಡ್ತೀನಿ, ಸಾಮಾನ್ಯದಲ್ಲಿ ಸಾಮಾನ್ಯನಾದ ಕಡಪಿಗಾನ. ಮಕ್ಕಳಿಗೆಲ್ಲ ಗೊತ್ತಾ ಬಸವಣ್ಣವ್ರು ಯಾರು ಗೊತ್ತಾ? ಗೊತ್ತಾಗಿಲ್ಲ. ಅಪ್ಪಣ್ಣನವರು ಹಡಪದ ಅಪ್ಪಣ್ಣನವರು ಅಂತ ಅವರು ಮಹಾಶರಣರು. ಅಪ್ಪಣ್ಣನವರು ಲಿಂಗಮ್ಮ ಅಂತ ಅವ್ರ ಬಗ್ಗೆ ಒಂದು ಕಥೆ ಹೇಳ್ತಾರೆ. ಗೊತ್ತಾಯ್ತಾ? ಮಹಾಶರಣರು ಅವ್ರ ಬಗ್ಗೆ ಹೇಳ್ತಾ ಇದ್ರು, ಭಕ್ತಿಯಿಂದ ಹೇಳಿದ್ರು. ಸ್ವಾಮಿ ನಾನು ಸಣ್ಣದಲ್ಲಿ ಸಣ್ಣ ಸಾಮಾನ್ಯದಲ್ಲಿ ಸಾಮಾನ್ಯ ಸ್ವಾಮಿ, ನಾನು ಏನ್ ಮಾಡ್ತೀನಿ, ನನ್ನ ಮಾತಿಗೆ ಒಪ್ತಾ ಇಲ್ಲ, ಬರ್ತಾ ಇಲ್ಲ ಪ್ರಭುದೇವರು ಅಂತ ಕೇಳ್ಕೊಳ್ತಾರೆ. ಅವಾಗ ಆ ಬಸವಣ್ಣನವರು ಒಂದು ವಚನ ಹೇಳ್ತಾರೆ. ಬಸವಣ್ಣನವರು ಯಾವ ತರ ವಚನ ಅಂದ್ರೆ, ಇವಾಗಲೂ ನಮ್ಗೆ ಈ ವಚನದಿಂದ ಅವರು ಯಾವ ಮಟ್ಟದಲ್ಲಿದ್ದಾರೆ ಅಪ್ಪಣ್ಣನವರು ಅಂತ ಖಂಡಿತ ಅರ್ಥ ಆಗುತ್ತೆ. ನೀನೆಂತ ಅಡುಪಿಗ ಬಸವಣ್ಣವ್ರು ಕೇಳ್ತಾರೆ, ನೀನೆಂತ ಅಡುಪಿಗ? ಒಂದೊಂದು ವಚನದಲ್ಲಿ ಋಗ್ವೇದ, ಯಜುರ್ವೇದ, ಆದಿತ್ಯ ಪುರಾಣ ಅವ್ರು ಹೇಳ್ತಾರೆ, ನೀನೇ ಸಾಮಾನ್ಯ
ಹಡಪ ಅಂದ್ರೆ ಇದು ಸಾಮಾನ್ಯ ಕ್ಷೌರಿಕ ಅಲ್ಲಪ್ಪ. ನೀನು ಋಗ್ವೇದ, ಯಜುರ್ವೇದ, ಆದಿತ್ಯ ಪುರಾಣ, ಲಿಂಗ ಪುರಾಣಗಳ ಶ್ಲೋಕಗಳನ್ನು ಉತ್ತರಿಸಬಲ್ಲೆ. ಯಾವ ಮಟ್ಟಿಗೆ ನೋಡಿ ಅಂತ ಯಜುರ್ವೇದ ಅದನ್ನೆಲ್ಲ ಉತ್ತರಿಸುವಂತ ಶಕ್ತಿ ನೀಡಿದೆ. ಯಾಕಂದ್ರೆ ಈ ವಚನಗಳು ನೋಡಿದಾಗ ಗೊತ್ತಾಗುತ್ತೆ ನಮ್ಗೆ. ಏನಂದ್ರೆ ಈಗ ಪುರಾಣದ್ದು ಶರಣರ ಚರಿತ್ರೆ ಅದು ಇದೆ. ಆ ಪುರಾಣದ್ದು ನಾವು ಹೇಗೆ ಬೇಕಾಗಲ್ಲ ಬರ್ಕೊಂಡು ತಿಳ್ಕೊಂಡು ಯಾವ ಮಾಡೋದು. ಆದ್ರೆ ಇದು ವಚನಗಳು ಸತ್ಯ ಇರುತ್ತೆ, ವಚನಗಳಲ್ಲಿ ನಿಜ ಅರ್ಥ ಇರುತ್ತೆ. ಆದ್ರಿಂದ ಈ ವಚನಗಳು ಸತ್ಯ ಅನ್ನೋದನ್ನ ಅರ್ಥ. ಲಿಂಗ ಪುರಾಣ ಶ್ಲೋಕಗಳನ್ನು ಉತ್ತರಿಸಬಲ್ಲೆ. ಎಂತಹ ಅಗಾಧ ಪಾಂಡಿತ್ಯ ನಿನ್ನದು. ಶಿವರಹಸ್ಯ, ಶಿವಧರ್ಮ, ಸ್ಕಂದ ಪುರಾಣ, ಆಗಮ, ವೇದ ಯಾವ ನೋಡಿಲ್ಲ ಅವರು ಹಡಪದ ಅಪ್ಪಣ್ಣನವರು. ಅಗಾಧ ಪಾಂಡಿತ್ಯ, ಶಿವರಹಸ್ಯ, ಶಿವಧರ್ಮ, ಸ್ಕಂದ ಪುರಾಣ, ಆಗಮ, ವೇದ, ಉಪನಿಷತ್ತು, ಇನ್ನು ಎಲ್ಲೆಂದರಲ್ಲಿ ಎಲ್ಲಿಂದಲೂ ಆಧಾರಗಳನ್ನು ಉತ್ತರಿಸಬಲ್ಲ ಪಾಂಡಿತ್ಯವನ್ನು ನೀನು ಎಂದು ಹಾಡಿ ನುಡಿಯುತ್ತಾರೆ. ನೀನು ಯಾವ ವರ್ಷವಿದ್ಯ ಅಂದ್ರೆ ನೀನು ಅಂತ ಮಹಾಜ್ಞಾನಿಯಪ್ಪ. ನಾನು ಅಪೋಪ್ರತಿ ಏನಾಗಿದೆ ಪ್ರಭುತ್ವರು ಪರೀಕ್ಷೆ ಮಾಡೋದಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ. ಇವತ್ತು ಯಾವುದೇ ಕಾರಣ ಇಲ್ಲ, ಆದ್ರಿಂದ ಅವ್ರು ಪ್ರಭುದೇವರು ಬರಲ್ಲ ಇದೆ. ಇಲ್ಲ ನಿಂತಿದ್ರೆ ಗೊತ್ತು ಅವ್ರಿಗೆ ಇವ್ರಿಗೆಲ್ಲ ಇದೆಲ್ಲ ಲೋಕಕ್ಕೆಲ್ಲ ಪರಿಚಯ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಅವರು ಇದು ಮಾಡ್ತಾರೆ. ಬಿಟ್ಟು ಆ ತರ ಪರೀಕ್ಷೆ ಸುಮ್ಮನೆ ಮಾಡೋದಿಲ್ಲ ಅವರು ಪ್ರಭುದೇವರು. ಆವಾಗ ಹೋಗಿ ಸಮಾಧಾನ ಮಾಡಿ ಅವ್ರ ಹಿಂದೆ ಹಲವಾರು ಘಟನೆಗಳು ನಡೆಯುತ್ತೆ. ಆಮೇಲೆ ಕಡೆಗೆಲ್ಲ ಚೆನ್ನಬಸವಣ್ಣವರು, ಪ್ರತಿಯೊಬ್ಬ ಸಿದ್ದರಾಮೇಶ್ವರರು ಎಲ್ಲರೂ ಬಂದು, ಎಲ್ಲಾ ಶರಣರು ಬಂದು ಕ್ಷಮೆ ಕೇಳಿದಾಗ ಪ್ರಭುದೇವರು ಇನ್ನೇನಿಲ್ಲ ಬಸವಣ್ಣನನ್ನ ಪರೀಕ್ಷಿಸೋದಕ್ಕೋಸ್ಕರ ನಾನು ನಾಳೆ ಅಂತ ಒಂದು ಮುಗುಳ್ನಗೆ ಅಂತ ಒಳಗಡೆ ಬರ್ತಾರೆ. ಇನ್ನೊಂದು ಹೇಳ್ಬೇಕು ಅಂದ್ರೆ ಈ ಸಿಚುವೇಶನ್ ಒಂದಾದ್ರೆ ಇನ್ನೊಂದು ಕಡೆಯಲ್ಲಿ ಯುದ್ಧಗಳೆಲ್ಲ ಆಗಿ ಏನಾಗುತ್ತೆ, ನೀಲಾಂಬಿಕೆ ಅವ್ರನ್ನ ಬಸವಣ್ಣವರು ಕಪ್ಪಡಿಗೆ ಹೋಗ್ತಾರೆ. ನೀಲಾಂಬಿಕಾ ತಾಯಿ ಮುಂದೆ ಇದ್ದಾಗ ಏನ್ ಮಾಡ್ತಾರೆ, ಬಸವಣ್ಣವರು ಅಪ್ಪಣ್ಣನವರಿಗೆ ಈ ಜವಾಬ್ದಾರಿನ ವಹಿಸ್ತಾರೆ. ನೋಡಿ ನೀವು ಅಪ್ಪಣ್ಣವ್ರೆ ನೀವು ಹೋಗಿ ಕರ್ಕೊಂಡು ಬರ್ಬಿ ನೀಲಾಂಬಿಕಾ ತಾಯಿಯವ್ರನ್ನ ಅಂತ ಹೇಳ್ತಾರೆ. ಹಾಗೇನ್ ಮಾಡ್ತಾರೆ, ಎಷ್ಟೆಷ್ಟು ಬಸವಣ್ಣವರ ಮಾತಿಗೆ ಒಪ್ಪದ ಇರೋದು ಅಂತಾರೆ. ಆಗ ನೀಲಾಂಬಿಕೆ ಹತ್ರ ಹೇಳ್ತಾರೆ, ಎಷ್ಟು ತರ ಹೇಳ್ತಾರೆ ಅಂದ್ರೆ ತಾಯಿ ಬಸವಣ್ಣವರು ಇಲ್ಲ ನಾನು ಬಸವಣ್ಣನ ನೋಡ್ತೀನಿ ಅನ್ನೋ ವಿಚಾರ ಹೇಳ್ತಾರೆ. ಇಲ್ಲ ತಾಯಿ, ಎರಡು ಮೈಲಿ ದೂರ ಇರುತ್ತೆ. ಆಗೇನಾಗುತ್ತೆ ವಿಷಯ ಬರುತ್ತೆ. ಇಲ್ಲ ಬಸವಣ್ಣವರು ಐಕ್ಯ ಆಗ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ನೀಲಮ್ಮ ತಾಯಿಯವರು ಒಂದೇ ಸಮ ಅವರಿಗೆ ತುಂಬಾ ನೋವಾಗುತ್ತೆ. ನೋಡು 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 ನಿಂಗವೇ ಅಂತ ವಚನ ಹೇಳ್ತಾ ಹೇಳ್ತಾ ಬಸವಣ್ಣನನ್ನ ಲಿಂಗದಲ್ಲೇ ಕಾಣ್ತಾ ಅಲ್ಲೇ ಐಕ್ಯ ಆಗ್ತಿರ್ತಾರೆ ನೀಲಮ್ಮ ತಾಯಿಯವರು. ಆಮೇಲೆ ಏನಾಗುತ್ತೆ, ಇವರು ಅಪ್ಪಣ್ಣರು ಅವರ ಮಾಡ್ತಾರೆ, ಏನಪ್ಪ ನಾನು ಏನು ಕರ್ಮ ಮಾಡ್ತೀನಿ. ಯಾಕೆಂದ್ರೆ ಬಸವಣ್ಣವ್ರ ಬಗ್ಗೆ ಅಷ್ಟೊಂದು ಅಪಾರ ಪ್ರೀತಿ ಇರೋದು. ಆ ಕಡೆ ವಚನ ಹೇಳ್ತಾರೆ, ಎನ್ನ ತನು ನಿಮ್ಮ ಸೇವೆಯಲ್ಲಿ ಸವೆದು. ಎನ್ನ ತನು ಅಪ್ಪಣ್ಣವ್ರ ಕಡೆ ವಚನ ಇದು. ಎನ್ನ ತನು ನಿಮ್ಮ ಸೇವೆಯಲ್ಲಿ ಸವೆದು, ಎನ್ನ ಮನ ನಿಮ್ಮ ನೆರಳಿನಲ್ಲಿ ಸವೆದು. ಬಸವಣ್ಣವ್ರು ಹೇಳಿದ್ದು ಎನ್ನ ತನು ನಿಮ್ಮ ಸೇವೆಯಲ್ಲಿ ಸವೆದು, ಎನ್ನ ಮನ ನಿಮ್ಮ ನೆರಳಿನಲ್ಲಿ ಸವೆದು, ಎನ್ನ ಅರಿವು ನಿಮ್ಮ ಧನದಲ್ಲಿ ಸವೆದು. ಎಂತ ಮನವಿಯು. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಬಸವಣ್ಣನವರ ಜೊತೆ ಇರ್ಬೇಕು ಅಂದ್ರೆ ಆ ನೋವು ಅವರಿಗೆ ಪಾಪ ಎಷ್ಟು ಆ ನೋವು ಅವರಿಗೆ ಅರ್ಥ ಆಗ್ಬೇಕು. ಅದನ್ನ ಆ ನೋವನ್ನ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಅರಿವು ನಿಮ್ಮ ಧನದಲ್ಲಿ ಸವೆದು, ನಿಶ್ಚಲ ನಿಜೈಕ್ಯದಾಗಿ ಕೂಡಲ ಚಂದ ಸಂಗಯ್ಯ ಈ ನಾನೆಂಬುದು ಏನಾಯಿತೆಂದರೆ, ಈ ನಾನೆಂಬುದು ಏನಾಯಿತೆಂದರೆ ನಾನು ನೀನು ಎಂಬ ಭೇದವಿಲ್ಲ.
ಇಲ್ಲಪ್ಪ ನೀನಿಲ್ಲ ಅಂದ್ರೆ ನಾನು ಇರೋಕ್ಕಾಗೋದಿಲ್ಲ ಅಂತ ಅಲ್ಲೇನೆ ಅವಳನ್ನು ಇದನ್ನು ಹೇಳ್ತಾ 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 ಅವರು ಶಿಬಿರಕ್ಕೆ ಬರ್ತಾರೆ. ಈಗೂ ಅಲ್ಲಿ ಕನ್ನಡದಲ್ಲಿ ಈಗೂ ಎರಡು ಇದಿದೆ. ಪೂರ್ವಕ್ಕೆ ನೀಲಾಂಬಿಕೆಯವರ ಇದಿದೆ, ಗದ್ದಿಗೆ ಇದೆ. ಪಶ್ಚಿಮಕ್ಕೆ ಅಪ್ಪಣ್ಣನವರ ಗದ್ದಿಗೆ ಇದೆ. ಅದರ ಒಂದು ಕಡೆಗೆ ಕಲ್ಯಾಣದಲ್ಲಿ ಈ ವಿಷಯ ಗೊತ್ತಾದಂತ ಇವರು ಲಿಂಗಂದವರು ಅವ್ರಿಗೂ ತುಂಬಾ ನೋವಾಗ್ಬಿಡ್ತಂತೆ. ಅವ್ರಿಗೆ ನಿಜ ಮುಕ್ತೆ ಇಲ್ಲ, ಇವ್ರು ನಿಜ ಸುಖ ಆದ್ರೆ ಇವ್ರು ನಿಜ ಮುಕ್ತೆ ಇಲ್ಲ. ಅವರ ಕಡೆಯ ವಚನ, ಲಿಂಗಂದವರ ವಚನ, ಕಡೆಯ ವಚನ ಯಾವುದು ಅಂದ್ರೆ, ಸಾಕಯ್ಯ ಸಾಕಯ್ಯ ಲೋಕದ ಹಂಗು ಅರಿಯಿತು. ಬೇಜಾರಾಗ್ತದೆ ಅವರಿಗೆ. ಆ ಕಲ್ಯಾಣದ ಪರಿಸ್ಥಿತಿ ನೋಡ್ತಾ ಮುಖ್ಯವಾದ ಬಸವಣ್ಣನವರೇ ಇಲ್ಲ ಇಲ್ಲಿ. ಗಂಡ ಹಡಪದ ಅಪ್ಪಣ್ಣವರು ಬಂದರು, ನೀಲಂತ ಯಾರು ಇಲ್ಲ ಇಲ್ಲಿ. ಸಾಕಯ್ಯ ಲೋಕದ ಹಂಗು ಅರಿಯಿತು. ತನುವಿನಾಸೆ ಬಿಟ್ಟಿತು, ಮನದ ಸಂಚಲ ಹಿಂದಿತು. ನುಡಿ ಗಡನ ಹಿಂದಿತು, ಗನವ ಬೆರೆಯಿತು, ಬೆಳಗಗೂಡಿತು. ಬಯಲಿನೊಳಗೆ ಓಲಾಡಿ ಸುಖಿಯಾದ ಗೆಳೆಯ. ಅದರಲ್ಲೂ ನೋಡಿ ಅವರು ಆ ಕಡೆಯಲ್ಲೂ ಬಯಲಿನೊಳಗೆ ಓಲಾಡಿ ಸುಖಿಯಾದೆ. ಅದು ಎಂತ ಮಹತ್ತರವಾದ ಇದು ಅಂದ್ರೆ ಅವ್ರಿಗೆ ನೋವು ಪಡ್ತಾ ಇರಲಿಲ್ಲ. ಆ ಸಣ್ಣ ಹೊರಗಡೆ ಕಾಣಿಸಿದ್ದು ಆ ನೋವು ಒಳಗಡೆ ಅಂತ ನಿಜ ಮುಕ್ತಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಬಯಲಿನೊಳಗೆ ಓಲಾಡಿ ಸುಖಿಯಾದ ಗೆಳೆಯ ಅಪ್ಪಣ್ಣ ಮುಖ್ಯ ಚೆನ್ನ ಬಸವಣ್ಣ ಅಂತ ಹೇಳ್ತಾ ಅವರ ಜೀವನ ಸಮಾಪ್ತಿ ಮಾಡ್ತಾರೆ. ಇವಾಗ ಅಂತ ಶರಣರು ನಮಗೆ ಕೊಟ್ಟಿರುವಂತ ವಚನಗಳನ್ನ ನಾವು ಅದನ್ನು ಆಧಾರವಾಗಿಟ್ಕೊಂಡು ಅವರ ಹೇಳಿರುವಂತ ಒಳ್ಳೊಳ್ಳೆ ನುಡಿಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ನಾವು ಒಂದು ಸಾಧನೆಯ ಮೂಲಕ ನಡಿಬೇಕು ಅಂತ ಅವರ ಇದರ ಪರವಾಗಿ ಎಲ್ಲರನ್ನು ಕೇಳಿಕೊಳ್ತೀವಿ. ಧನ್ಯವಾದಗಳು ಶ್ರೀಮತಿ ಮೀನಾ ಕುಮಾರಿ ಬಗ್ಗೆ. ನಿಜವಾಗ್ಲೂ ಸಹ ನಮಗೂ ಸಹ ಅಪ್ಪಣ್ಣ ನನ್ನ ನೇಮ್ ಹೇಳಿದ್ದೆ, ಆದರೆ ಅವ್ರು ಇಷ್ಟೊಂದು ಸಾಧನೆ ಮಾಡಿದ್ದಾರೆ.